ಸಂಡೇ ಲಾಕ್ಡೌನ್ ಬಳಿಕ ಸಹಜ ಸ್ಥಿತಿಗೆ ಬೆಂಗಳೂರು ಮರಳುತ್ತಾ ಇದೆ. ಯಾಕಂದ್ರೆ 7 ಗಂಟೆ ತನಕ ಇವತ್ತು ಬೆಳಿಗ್ಗೆ ಕರ್ಫ್ಯೂ ಜಾರಿಯಲ್ಲಿ ಇದ್ದಿದ್ದು 7 ಗಂಟೆ ಆಗಿ ಹೋಗಿದೆ ಈಗ. ಹಾಗಾಗಿ ಸಹಜ ಸ್ಥಿತಿಗೆ ಬೆಂಗಳೂರು ಮರಳಿದೆ. ಇನ್ನು ಬೈಕ್, ಆಟೋ, ಕ್ಯಾಬ್, ಖಾಸಗಿ ವಾಹನಗಳ ಸಂಚಾರ ಸ್ಟಾರ್ಟ್ ಆಗಿದೆ. ಮೆಜೆಸ್ಟಿಕ್ನಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ಇನ್ನು ನಗರದ ಪಾರ್ಕ್, ಪ್ರಮುಖ ರಸ್ತೆಗಳಲ್ಲಿ ಜನಜಂಗುಳಿ ಈಗ ಇದೆ. ಯಾಕಂದ್ರೆ ಕಳೆದ ಸೋಮವಾರ ನಾವು ಗಮನಿಸ್ತಾ ಇದ್ವಿ. ಸೊ ಒಂದು ವಾರ ಆಗೋಯ್ತು ಆಲ್ರೆಡಿ ಲಾಕ್ಡೌನ್ ಸಡಿಲಿಕೆ ಮಾಡಿ. ಬಟ್ ನಿನ್ನೆ ಏನು ಭಾನುವಾರ ಇತ್ತು, ಅದು ಲಾಕ್ಡೌನ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಸರ್ಕಾರ ಹೇಳಿತ್ತು. ಅಂದ್ರೆ ಕರ್ಫ್ಯೂ ಕೂಡ ಜಾರಿಯಲ್ಲಿ ಇತ್ತು. ಇವತ್ತು ಬೆಳಗ್ಗೆ 7 ಗಂಟೆ ತನಕ ಇತ್ತು. 7 ಗಂಟೆ ಆದ್ಮೇಲೆ ಸಹಜ ಸ್ಥಿತಿಯತ್ತ ಈಗ ಬೆಂಗಳೂರು ಮರಳುತ್ತಾ ಇದೆ. ಮತ್ತೆ ಜನರಿಗೆ ಈಗ ಸಾರಿಗೆ ವ್ಯವಸ್ಥೆ ಕೂಡ ಸಿಗ್ತಾ ಇದೆ. ಲಾಲ್ಬಾಗ್, ಕಬ್ಬನ್ ಪಾರ್ಕ್, ವಿಧಾನಸೌಧ ರಸ್ತೆಯಲ್ಲಿ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ. ನಗರ ನಿವಾಸಿಗಳು ಈಗ ಪಾರ್ಕ್ ಕಡೆ ಎಲ್ಲ ಮುಖ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲೂ ಕೂಡ ವಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಿನ್ನೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತಲ್ಲ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ, ಆಟೋ, ಟ್ಯಾಕ್ಸಿ ಸೇವೆಗಳು, ಅವೆಲ್ಲವೂ ಕೂಡ ಈಗ ಆರಂಭ ಆಗಿದೆ. ಬೆಂಗಳೂರು ಹಾಗಾದ್ರೆ ಯಾವ ತರ ಸಹಜ ಸ್ಥಿತಿಗೆ ಮರಳಿದೆ, ಈ ಬಗ್ಗೆ ನಮ್ಮ ರಿಪೋರ್ಟರ್ ಮುನಿರಾಜು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಸಂಡೇ ಲಾಕ್ಡೌನ್ ಬಳಿಕ ಬೆಂಗಳೂರಿನ ಜನಜೀವನ ಮತ್ತೆ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಬೆಂಗಳೂರಿನಲ್ಲಿ ವಾಹನ ಸಂಚಾರ ಆರಂಭ ಆಗಿದ್ದು, ಬೈಕ್, ಆಟೋ ಮತ್ತೆ ಕ್ಯಾಬ್ಗಳು ಹಾಗೂ ಖಾಸಗಿ ವಾಹನಗಳು ಮತ್ತೆ ರಸ್ತೆಗೆ ಇಳಿದು ಓಡಾಟವನ್ನ ಆರಂಭಿಸಿರುವಂತದ್ದು. ಏನು ಬೆಳಗ್ಗೆ 7 ಗಂಟೆಯಿಂದ ಮತ್ತೆ ಸಂಜೆ 7 ಗಂಟೆ ತನಕ ಒಂದು ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆ ಪ್ರಯುಕ್ತವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ವಾಹನ ಸಂಚಾರ ಮತ್ತೆ ಜನಜೀವನ ಯಥಾಸ್ಥಿತಿಗೆ ಮರಳಿರುವಂತದ್ದು ಹಾಗೂ ಅಂಗಡಿ ಮುಗ್ಗಟ್ಟುಗಳು ಸಹ ನಿಧಾನಕ್ಕೆ ಒಂದೊಂದಾಗಿ ಸಹ ಓಪನ್ ಆಗುವಂತ ಹಂತಕ್ಕೆ ಈಗ ಮರಳ್ತಾ ಇರುವಂತದ್ದು. ನಾವೇನ್ ನೋಡ್ತಾ ಇದೀವಿ, ಇದು ಬೆಂಗಳೂರಿನ ಲಾಲ್ಬಾಗ್ ಬಳಿ ಇರುವಂತಹ ಒಂದು ಸರ್ಕಲ್ ನಲ್ಲಿ ಇದ್ವಿ. ಈ ಒಂದು ಸರ್ಕಲ್ ನಲ್ಲಿ ನೋಡಬಹುದು ಏನು ಜನಜೀವನ ಯಾವ ರೀತಿ ಇದೆ, ಮತ್ತೆ ವೆಹಿಕಲ್ ಮೂವ್ಮೆಂಟ್ ಸಹ ಯಾವ ರೀತಿ ಡೆವಲಪ್ ಆಗಿದೆ ಅಂತ ಹೇಳಿ. ಮತ್ತೆ ಈಗಾಗಲೇ ಏನು ಲಾಲ್ಬಾಗ್ಗೆ ವಾಕಿಂಗ್ ಬರೋರ ಸಂಖ್ಯೆ ಸಹ ಇವತ್ತು ತುಂಬಾ ಅಧಿಕವಾಗಿರೋದು ಸಹ ನಾವು ನೋಡ್ತಾ ಇದೀವಿ. ನಿನ್ನೆ ಏನು ಸಂಡೇ ಲಾಕ್ಡೌನ್ ಆಗಿತ್ತು. ಈ ಒಂದು ಲಾಕ್ಡೌನ್ ಬಳಿಕ ಸಾರ್ವಜನಿಕರು ಎಲ್ಲ ಮನೆಗಳಲ್ಲೇ ಒಂದು ಲಾಕ್ ಆಗಿದ್ರು. ಯಾರು ಸಹ ಒಂದು ಸರ್ಕಾರದ ಒಂದು ಆದೇಶದ ವಿರುದ್ಧ ರಸ್ತೆಗೆ ಇಳೋದಾಗ್ಲಿ ಅಥವಾ ವಾಕಿಂಗ್ ಬರೋದಾಗ್ಲಿ ಮಾಡಿರ್ಲಿಲ್ಲ. ಆದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ಎಲ್ಲರೂ ಸಹ ನಿಧಾನವಾಗಿ ವಾಕಿಂಗ್ ಮಾಡೋದಕ್ಕೆ ಮತ್ತೆ ವಾಯು ವಿಹಾರಕ್ಕೆ ಈಗ ಲಾಲ್ಬಾಗ್ ಕಡೆಗೆ ಮುಖ ಮಾಡಿ ಬರ್ತಾ ಇರೋದು ಸಹ ನಾವು ನೋಡ್ತಾ ಇದ್ವಿ. ಏನ್ ಈಗಾಗಲೇ 2 ಕ್ಯೂನಲ್ಲಿ ಲಾಲ್ಬಾಗ್ ಕಡೆಗೆ ಒಂದು ವಾಕಿಂಗ್ ಮಾಡೋದಕ್ಕೆ ಸಾರ್ವಜನಿಕರು, ಸುತ್ತಮುತ್ತಲಿನ ನಿವಾಸಿಗಳು ಬರ್ತಾ ಇರೋದು. ನಿನ್ನೆ ಎಲ್ಲರೂ ಸಹ ವಾಕಿಂಗ್ ಅನ್ನ ಮಿಸ್ ಮಾಡ್ಕೊಂಡಿದ್ರು. ಮತ್ತೆ ಮನೆಗಳಲ್ಲೇ ಎಲ್ಲರೂ ಸಹ ಇದ್ದಿದ್ರಿಂದ ಇವತ್ತು ತುಂಬಾ ಖುಷಿಯಿಂದ ವಾಕ್ ಮಾಡೋದಕ್ಕೆ ಒಂದು ಲಾಲ್ಬಾಗ್ ಕಡೆಗೆ ಹಿರಿಯ ನಾಗರಿಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸಹ ಬರ್ತಾ ಇದ್ದಾರೆ. ಮತ್ತೆ ಏನು ಇಲ್ಲಿ ವಾಕ್ ಮಾಡೋಕೆ ಬರುವಂತ ಏನ್ ನಿವಾಸಿಗಳಿದ್ದಾರೆ ಅಂತವ್ರಿಗೆ ಕೈಗಳಿಗೆ ಒಂದು ಸ್ಯಾನಿಟೈಸ್ ಮಾಡುವಂಥದ್ದು ಮತ್ತೆ ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಸಹ ಮಾಡಿ ಅವರನ್ನ ಒಳಗಡೆ ಬಿಡುವಂತ ಕೆಲಸವನ್ನ ಇಲ್ಲಿ ಇರುವಂತ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ವಾಕ್ ಮಾಡಬೇಕು ಅಂತ ಹೇಳಿ ಒಂದು ಮೈಕ್ ನಲ್ಲಿ ಇಲ್ಲಿ ಎಚ್ಚರಿಕೆಯನ್ನು ಸಹ ಕೊಡ್ತಿರುವಂತದ್ದು. ಯಾಕಂದ್ರೆ ವಾಕ್ ಮಾಡುವಂತ ಸಂದರ್ಭದಲ್ಲಿ ಯಾರು ಸಹ ಗುಂಪುಗೂಡಬಾರ್ದು ಮತ್ತೆ ಒಟ್ಟೊಟ್ಟಾಗಿ ಮಾಡಬಾರ್ದು ಅಂತ ಹೇಳಿ ಒಂದು ಎಚ್ಚರಿಕೆ, ಮುನ್ಸೂಚನೆಗಳು ಸಹ ಕೊಡ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ. ಮತ್ತೆ ತುಂಬಾ ಖುಷಿಯಿಂದ ಸಾರ್ವಜನಿಕರು ಇಲ್ಲಿ ವಾಕಿಂಗ್ ಗೆ ಬರ್ತಾ ಇರೋದು. ಯಾಕಂದ್ರೆ ಒಂದು ದಿನ ವಾಕಿಂಗ್ ಮಿಸ್ ಆದ್ರೂ ಸಹ ಎಲ್ಲೋ ಒಂದ್ ಕಡೆ ನಮ್ಗೆ ಏನೋ ಒಂದು ರೀತಿ ಮಾನಸಿಕವಾಗಿ ಏನೋ ಕಳ್ಕೊಂಡ ರೀತಿಯಲ್ಲಿ ಅನುಭವ ಆಗುತ್ತೆ ಅಂತ ಹೇಳಿ ಕೆಲವು ಹಿರಿಯರು ಸಹ ಹೇಳ್ತಿದ್ದಾರೆ. ನಾವು ಹಿರಿಯ ನಾಗರಿಕರು, ಮಹಿಳೆಯರು ಎಲ್ಲರೂ ಸಹ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳ್ಳಂಬೆಳಗ್ಗೆ ವಾಕ್ ಮಾಡೋದಕ್ಕೆ ಮತ್ತೆ ಶುರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.